ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಮೂರನೇ ಮ್ಯಾಚಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಹಾಗೆ 2 ದಿನಗಳಿಂದ ಇದು ವೈರಲ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಯಾರೋ ಇಬ್ಬರು ಆಟಗಾರರು ಹೊರಗೆ ಸೂರ್ಯಕುಮಾರ್ ಯಾದವ್ ಅವರು ಏನು ಹೇಳ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ಸೂರ್ಯಕುಮಾರ್ ಯಾದವ್ ಅವರು ನಾವು ಪ್ಲೇಯಿಂಗ್ 11ನಲ್ಲಿ ಯಾವುದೇ ಥರ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಪ್ಲೇಯಿಂಗ್ 11ನಲ್ಲಿ ಆ ಥರ ಸೆಟ್ ಆಗಿದೆ. ಬ್ಯಾಟ್ಸ್ಮನ್ಗಳಿಂದ ಆಗಿರ್ಬೋದು, ರನ್ಸ್ ಬರೋದು. ಫಸ್ಟ್ ಮ್ಯಾಚ್ ಅಭಿಷೇಕ್ ಶರ್ಮಾ ಅವರಾಗಿರ್ಬೋದು, ಸಂಜು ಸ್ಯಾಮ್ಸನ್ ಅವ್ರನ್ನ ಆಚೆ ಇಡ್ತಾರೆ ಅಂತ ಸುದ್ದಿ ಇತ್ತು. ಬಟ್ ಅದು ಕೂಡ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ 2 ಮ್ಯಾಚ್ ಚೆನ್ನಾಗಾಗಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಅವರು ಚೆನ್ನಾಗಿ ಆಡ್ಬೋದು, ಅವ್ರನ್ನ ನಾವು ಆಚೆ ಹಾಕಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ ಅವರು ಯಾವ ಥರ ಫಸ್ಟ್ ಮ್ಯಾಚ್ ಆಡಿದ್ರು, ಬಟ್ ಸೆಕೆಂಡ್ ಮ್ಯಾಚ್ ಅಷ್ಟೊಂದು ಚೆನ್ನಾಗಿ ಇನ್ನಿಂಗ್ಸ್ ಬರಲಿಲ್ಲ. ಸೆಕೆಂಡ್ ಮ್ಯಾಚಲ್ಲಿ ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ಟೀಮ್ ಇಂಡಿಯಾನ ಗೆಲ್ಸೋಕ್ಕೆ ಹೆಲ್ಪ್ ಮಾಡಿದರು. ಹೀಗಾಗಿ ಪ್ಲೇಯಿಂಗ್ 11ನಲ್ಲಿ ಏನೂ ಅಂಥದ್ದು ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ಇರೋ ಪ್ಲೇಯರ್ಗಳು ಎಲ್ಲ ಸೆಟ್ ಆಗಿದ್ದಾರೆ. ಬ್ಯಾಟಿಂಗಲ್ಲಿ ಟಾಪಲ್ಲಿ ರನ್ ಬಂದಿಲ್ಲ ಅಂದರೆ ಮಿಡಲ್ ಆರ್ಡರಲ್ಲಿ ರನ್ ಹೊಡೆಯೋದ್ರ ಮೂಲಕ ಮ್ಯಾಚನ್ನು ಟೀಮ್ನ ಮುಂದೆ ತೊಗೊಂಡು ಹೋಗ್ತೀವಿ. ಹಾಗೆ ಬಾಲಿಂಗ್ ಯೂನಿಟ್ ನೋಡೋದಾದರೆ ಬಾಲಿಂಗ್ ಯೂನಿಟಲ್ಲಿ ಕೂಡ ಏನು ಅಷ್ಟೊಂದು ಬದಲಾವಣೆ ಮಾಡಲ್ಲ. ಯಾಕಂದರೆ ಎಲ್ಲರೂ ಕೂಡ ಚೆನ್ನಾಗಿ ಸೆಟ್ ಆಗಿದ್ದಾರೆ. ಎಲ್ಲರೂ ಒಂದೊಂದು ವಿಕೆಟ್ ಕಳೆದ ಮ್ಯಾಚಲ್ಲೂ ಕೂಡ ತೊಗೊಂಡಿದ್ರು ಅಂತ ಹೇಳಿದ್ದಾರೆ. ನೋಡೋಣ ಏನೇನು ಚೇಂಜ್ ಮಾಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.